ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ತುಂಬ ಜನ ಕಮೆಂಟ್ ಆಗ್ತಾ ಇದ್ರು ಜಾಸ್ ಹಸಿರುಡ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಅಪ್ಡೇಟ್ ಸಿಗುತ್ತೆ ಗಾಯ್ಸ್. ಸೊ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಅಂತ ನೋಡ್ಕೊಬರೋಣ. ಸೊ ಗೈಸ್, ಮೊದಲನೇ ಅಪ್ಡೇಟು, ಜಾಸ್ ಹೆಸಲ್ವುಡ್ ಅವರು ಆಕ್ಚುಲಿ ಇನ್ನೂ ಇಂಜುರಿಯಿಂದ ಆಚೆ ಬಂದಿಲ್ಲ. ಸೊ ನನ್ನ ಪ್ರಕಾರ ಅವರು ಮೇ ಬಿ ರೂಲ್ಡ್ ಔಟ್ ಆಗುವಂತ ಪಾಸಿಬಿಲಿಟಿ ಹೈ ಚಾನ್ಸಸ್ ಇದೆ. ಆ್ಯಂಡ್ ಯಾಕಪ್ಪ ಅಂತಂದ್ರೆ ಈಗ ಏನೋ ಒಂದು ಶೋಲ್ಡರ್ ಇಂಜುರಿ ಆಗಿತ್ತು, ಅದಕ್ಕೆ 1 ವೀಕ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದರು. ಬಟ್ ಅದಲ್ಲದೇನೂ ಕೂಡ ಈಗ ಇಂಡೋ ಮತ್ತು ನಮ್ಮ ಪಾಕಿಸ್ತಾನ ವಿರುದ್ಧ ಏನೊಂದು ವಾರ್ ನಡೀತು, ಆ ವಾರಿಂದ ಮತ್ತೆ ಆಸ್ಟ್ರೇಲಿಯಾಗೆ ಎಲ್ಲ ಪ್ಲೇಯರ್ಸು ರಿಟರ್ನ್ ಹೋಗಿದ್ರು. ಬಟ್ ಈಗ ಸ್ಟಿಲ್ ಇನ್ನೂ ಅವರು ವಾಪಸ್ ಬಂದಿಲ್ಲ. ಮೇ ಬಿ ನನಗನ್ನಿಸ್ತಾ ಇರೋದು ಅವರು WTC ಫೈನಲ್ ಆಡೋದಕ್ಕೋಸ್ಕರನೇ ಉಳ್ಕೊಂಡಿದ್ದಾರೆ ಅಂತಲೇ ಅನ್ನಿಸ್ತದೆ, ರೆಡ್ ಬಾಲ್ ಕ್ರಿಕೆಟ್ ಆಡೋದಕ್ಕೆ. ಮೇ ಬಿ ಅವರ ರಿಪ್ಲೇಸ್ಮೆಂಟ್ ಯಾರು ಬರ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಇದೆ. ಸೊ ಗೈಸ್, ನುವಾನಾ ತುಷಾರ ಇದ್ದಾರೆ. ಎಸ್, ನಮ್ಮ ಹತ್ರ ಒಂದು ಎಕ್ಸ್ ಫ್ಯಾಕ್ಟರ್ ನುವಾನಾ ತುಷಾರ ಅವರು ಇದ್ದಾರೆ, ಮಿನಿ ಮಲಿಂಗ ಅಂತ ಕರಿಬಹುದು. ಅವರು ನಮ್ಮ ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ ಅಂತ ಅನಿಸ್ತದೆ. ಹೌದು, ನಾವು ಜಾಸ್ತಿ ಸಲುಡ್ನ ಸಖತ್ ಮಿಸ್ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ನಮಗೆ ಎಫೆಕ್ಟಿವ್ ವಿಕೆಟ್ ಟೇಕರ್ಸು ಪ್ಲಸ್ ಆಮೇಲೆ ಎಕನಾಮಿಕಲ್ ಬೌಲಿಂಗು, ಡೆತ್ ಬೌಲಿಂಗಲ್ಲಿ ಯಾರಪ್ಪ ನಾವು ಜಾಸ್ತಿ ಬೆಟ್ ಮಾಡಿ ತೋರಿಸೋದು ಅಂದ್ರೆ ಬೌಲಿಂಗ್ ಲೈನಪ್ನ ಲೀಡರ್ ಯಾರಪ್ಪ ಅಂತಂದ್ರೆ ಅದು ಜಾಸ್ ಹಸಿಲ್ವುಡ್ ಅಂತಾನೆ. ನಮ್ಮ ಕಡೆ ಭುವಿ ಅವರು ಇದ್ರು. ಭುವಿ ಅವರು ಎಲ್ಲೋ ಒಂದ್ ಕಡೆ ಲೈಕ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ಏನು ಪವರ್ ಪ್ಲೇ ಅಲ್ಲಿ ಆಡ್ಸ್ಕೊಂತಿದ್ರು. ಡೆತ್ ಅಂತ ಬಂದಾಗ ಇವರೇ ಜಾಸ್ತಿ ಆಡ್ಸ್ಕೊಂತಿದ್ದು. ಹೌದು, ಡೆತ್ ಅಲ್ಲಿ ನಮ್ಗೆ ಆಕ್ಚುಲಿ ಯಶ್ ದಯಾಲು ಮತ್ತೆ ಇವರು ಮೈನ್ ಪ್ಲೇಯರ್ ಆಗ್ತಾರೆ. ಸೊ ಪವರ್ ಪ್ಲೇ ಅಲ್ಲಿ ಭುವನೇಶ್ವರ್ ಕುಮಾರ್ ಇರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ಒಂದು ಯೂಜ್ ಬ್ಲೋ ಅಂತ ತುಂಬಾ ಜನ ಯೋಚನೆ ಮಾಡ್ತಿದ್ದಾರೆ. ಗೈಸ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಾಸ್ ಹಸಿಲ್ವುಡ್ಗಿಂತನೂ ಇನ್ನೊಂದಷ್ಟು ಎಫೆಕ್ಟಿವ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನಮ್ಮ ನುವಾನಾ ತುಷಾರ್ ಅವರು. ಆ್ಯಂಡ್ ಅದಲ್ಲದೇನೇನು ಕೂಡ ಅವರ ರಿಪ್ಲೇಸ್ಮೆಂಟು ಮ್ಯಾಟ್ ಹೆನ್ರಿ ಅವರು ಬರ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆದರೆ ನಾವೇ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈಗ ಆಲ್ರೆಡಿ ಲೀಡಿಂಗ್ ವಿಕೆಟ್ ಟೇಕರಲ್ಲಿ ನಮ್ಮ ಜಾಸ್ ದ ಬಾಸ್ ಅವರು 18 ವಿಕೆಟ್ನ ತೊಗೊಂಡಿರೋದು. ಸೊ ಇನ್ನೇನೊಂದು 2 ವಿಕೆಟ್ 3 ವಿಕೆಟ್ ತೊಗೊಳ್ತು ಅಂತಂದರೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಿದ್ರು. ಬಟ್ ಎಲ್ಲೋ ಒಂದು ಕಡೆ ಅದು ಸ್ಲೈಟಾಗಿ ಮಿಸ್ ಆಗುತ್ತೆ, ಒಂದು ಡಿಸ್ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು. ಬಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಮಗೀಗ ಒಂದು ಬೆಂಚಲ್ಲಿ ಕೂತಿರುವಂಥ ನುವಾನಾ ತುಷಾರ್ ಅವ್ರನ್ನ ಆಡಿಸ್ಬೋದು. ಲುಂಗಿ ನಿಂಗಿಡಿನ ಯಾಕೆ ಆಡ್ಸಲ್ಲ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ದಾರಲ್ಲ. ಸೊ ಲುಂಗಿ ನಿಂಗಿಡಿ ಅವರು ಆಲ್ರೆಡಿ WTC ಸೈಕಲಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಅವರು ಸೌತ್ ಆಫ್ರಿಕಾದವರು ಬೋರ್ಡ್ ಅವರು ಆಲ್ರೆಡಿ ಅವರು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದಾರೆ. ನೀವು ಜಸ್ಟ್ 27ನೇ ತಾರೀಕುವರೆಗೂ ಅಷ್ಟೇ ಆಡೋಕ್ಕಾಗೋದು, ನೀವು ಮತ್ತೆ ರಿಟರ್ನ್ ಬಂದುಬಿಡಿ. ಯಾಕಂದರೆ ಪ್ರಾಕ್ಟೀಸ್ಗಳ ಅವೈಲಬಿಲಿಟಿ ಬೇಕು ನಮಗೆ, ನೀವು ಬರೀ IPL ಆಡ್ಕೊಂಡು ಇರಬೇಡಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಎಫೆಕ್ಟಿವ್ನೆಸ್ ಇರಲಿ ಅನ್ನೋದಕ್ಕೋಸ್ಕರ ಮ್ಯಾಚ್ ಪ್ರಾಕ್ಟೀಸ್ ಇರಲಿ ಅಂತ 2-3 ಮ್ಯಾಚಸ್ ಕ್ವಾಲಿಫೈ ಆಗೋಕ್ಕೆ ಮುಂಚೆ ನಮ್ಗೆ ಇನ್ನೂ 2 ಮ್ಯಾಚಸ್ಗಳು ಉಳ್ಕೊಂಡಿದೆ. ಸೊ 2 ಮ್ಯಾಚಸ್ ಆಡಲಿ, 3 ಮ್ಯಾಚಸ್ ಕೋಲ್ಕತ್ತಾ ಮೇಲೆ ಹೈದರಾಬಾದ್ ಮೇಲೆ ಆ್ಯಂಡ್ ನಮ್ಮ ಲಕ್ನೋ ಮೇಲೆ 3 ಮ್ಯಾಚಸ್ ಇದೆ. ಸೊ ಅಲ್ಲಿ ಆಡಲಿ ಅನ್ನೋದಕ್ಕೋಸ್ಕರನೇ ಒಂದಷ್ಟು ಪ್ರಾಕ್ಟೀಸ್ ಮ್ಯಾಚ್ ಸಿಗ್ಲಿ ಕ್ವಾಲಿಫೈರ್ ಮುಂಚೆ ಅಂತ ನಮ್ಮ ಒಂದು ಆಸೆ ಇದೆ ಅಷ್ಟೇ. ಇನ್ನು ತುಂಬಾ ಜನ ಕೇಳ್ತಾ ಇದ್ರು ಫಿಲ್ ಸಾಲ್ಟ್ ಅವರು ಜಕೋಬ್ ಬೆಥೆಲ್ ಅಪ್ಡೇಟ್ ಇಲ್ವಾ ಅಂತ. ಗೈಸ್, ಅವ್ರದ್ದು ಕೂಡ ಅಪ್ಡೇಟ್ ಇದೆ ಗೈಸ್ ಇಲ್ಲಿ. ಸೊ ಫಿಲ್ ಸಾಲ್ಟ್ ಮತ್ತೆ ಜಕೋಬ್ ಬೆಥೆಲ್ ಅವರು ಇವತ್ತು ಬರ್ತಾರೆ ಬೆಂಗಳೂರಿಗೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಫಿಲ್ ಸಾಲ್ಟ್ ಅವರು ನಮಗೆ ಫುಲ್ ಪ್ಲೇಯಿಂಗ್ ಲೆವೆನ್ ಕ್ವಾಲಿಫೈರ್ ಅಲ್ಲಿ ಇದ್ದೇ ಇರ್ತಾರೆ. ಯಾಕೆ ಅಂತಂದ್ರೆ ಅವರು ವೆಸ್ಟ್ ಇಂಡೀಸ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗಿಲ್ದಿರೋ ರೀಸನ್ಗೋಸ್ಕರ ಮೇ ಬಿ ಮೊಂಬಾಟ್ ಅವರು ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ, ನಮ್ಮ ಫಿಲ್ ಸಾಲ್ಟ್ ಅವ್ರು ಬಿಟ್ಬಿಡಿ, ಅವ್ರನ್ನ ಹಾಕೊಳ್ಬೇಡಿ ಅಂತ. ವಿಲ್ ಜಾಕ್ಸನ್ ಅವ್ರು ಹಾಕೊಂಡಿರೋದು. ವಿಲ್ ಜಾಕ್ಸನ್ ಅವರು ಮುಂಬೈ ಇಂಡಿಯನ್ಸ್ ಅವರಿಗೆ ಆಡ್ತಾ ಇರೋದು, ಅವರು ಹೋಗಲೇಬೇಕು ನ್ಯಾಷನಲ್ ಡ್ಯೂಟಿ ಅಂತ ಬಂದಾಗ. ಬಟ್ ಸ್ಟಿಲ್ ನಮಗೆ ಜಕೋಬ್ ಬೆಥೆಲ್ ಅವರು ಕೂಡ ಮಿಸ್ ಆಗುವಂಥ ಪಾಸಿಬಿಲಿಟಿ ಹೈ ಇದೆ. ಯಾಕಂದ್ರೆ ಜಕೋಬ್ ಬೆಥೆಲ್ ಅವರು ಕೂಡ ಸೆಲೆಕ್ಟ್ ಆಗಿರೋದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ದಾರೆ. ಸೊ ಅವರು ಹೋಗ್ತಾರೆ ವೆಸ್ಟ್ ಇಂಡೀಸ್ ಟೂರ್ಗೆ. ಬಟ್ ನಮಗೆ ಈಗ ಪ್ರೆಸೆಂಟ್ ಅಲ್ಲಿ ಇರೋದೇನಪ್ಪ ಅಂತಂದ್ರೆ ಫಿಲ್ ಸಾಲ್ಟ್ ಅವ್ರು ಬೇಕು ಮತ್ತೆ ಜಾಸ್ ಹಸಿಲ್ವುಡ್ ಅವ್ರು ಬೇಕು. ಜಾಸ್ ಹಸಿಲ್ವುಡ್ ರಿಪ್ಲೇಸ್ಮೆಂಟ್ ನುವಾನಾ ತುಷಾರ್ ಅವರು ಪರ್ಫೆಕ್ಟ್ ಆಗಿರ್ತಾರೆ. ಸೊ ಫಿಲ್ ಸಾಲ್ಟ್ ಅವ್ರು ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅವರು ನನ್ನ ಪ್ರಕಾರ ಜಕೋಬ್ ಬೆಥೆಲ್ ರಿಪ್ಲೇಸ್ ಮಾಡ್ತಿದ್ರೇನೋ. ಜಕೋಬ್ ಬೆಥೆಲ್ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗೋದ್ರಿಂದ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ನಮಗೆ ಬೆಟರ್ ಪಾರ್ಟ್ನರ್ಶಿಪ್ ಅಂತ ಅನಿಸ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಹೇಳಿದಿರೋ ಹಾಗೆ ನುವಾನಾ ತುಷಾರ್ ಅವರು ಎಕ್ಸ್ ಫ್ಯಾಕ್ಟರ್ ಆಗ್ಬೋದಾ? ಜಾಸ್ ಹಸಿಲ್ವುಡ್ನ ರಿಪ್ಲೇಸ್ ಮಾಡ್ಬೋದಾ? ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರು ಫ್ಲಾಪ್ ಆಗ್ತಾರಾ? ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಟೀಮ್ ಡೇವಿಡ್ ಅವರು ಮತ್ತೆ ಈ ಕಡೆ ನಮ್ಮ ರಮರೇ ಶಫರ್ಡ್ ಅವರು ಕೂಡ ಇಬ್ರು ಯಾವಾಗ ಬರ್ತಾರೆ ಅಂತ ತುಂಬಾ ಜನ ಕೇಳಿದ್ರು. ಸೊ ಅವ್ರಿಗೆಲ್ಲ ಉತ್ತರ ಇಲ್ಲಿದೆ ಗೈಸ್ ಈಗ. ಸೊ ಗೈಸ್, ರಮರೇ ಶಫರ್ಡ್ ಅವರು ನಿನ್ನೆ ಆಲ್ರೆಡಿ ಇಳಿದಾಯ್ತು ಇಂಡಿಯಾಗೆ. ಸೊ ಆಂಡ್ರೆ ರಸೆಲ್ಲು, ಡರೆನ್ ಬ್ರಾವೋ ಜೊತೆಗೆ ಇವರು ಕೂಡ ಬಂದಿದ್ದಾರೆ. ನಮ್ಮ ದೈತ್ಯ ಮಾನವ ಅಂತ ಹೇಳ್ಬೋದು ರಮರೇ ಶಫರ್ಡ್ ಅವರು ಕೂಡ ಲ್ಯಾಂಡ್ ಆಗಿದ್ದಾರೆ ವೆಸ್ಟ್ ಇಂಡೀಸ್ ಇಂದ ಇಂಡಿಯಾಗೆ ಬಂದು ಇಳಿದಿದ್ದಾರೆ. ಟಿಮ್ ಡೇವಿಡ್ ಅವರು ಇವತ್ತು ಬರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇವತ್ತು ಕೂಡ ಅವರು ಲ್ಯಾಂಡ್ ಆಗಿಬಿಡ್ತಾರೆ. ಟಿಮ್ ಡೇವಿಡ್ ಕಡೆಯಿಂದ ನಮಗೇನು ತೊಂದರೆ ಇಲ್ಲ. ಯಾಕಂತಂದ್ರೆ ನಮಗೆ ಇಬ್ರು ಫಿನಿಷರ್ಗಳು ಆಲ್ರೆಡಿ, ಒಬ್ರು ಫಿನಿಷರ್ ಇಳಿದಾಯ್ತು, ಇವತ್ತು ಇನ್ನೊಬ್ರು ಫಿನಿಷರ್ ಇಳಿತಾರೆ. ಅವ್ರದ್ದೇನು ಆಚೆ ಹೋಗ್ತಾರೆ ಇಲ್ಲ ನ್ಯಾಷನಲ್ ಡ್ಯೂಟಿ ಕಾಲ್ಸ್ ಅಂತ ಏನೂ ಇಲ್ಲ. ಸೊ ನಮಗೆ ಒಂದೇ ಒಂದು ಇದ್ದಿದ್ದೇನಪ್ಪ ಅಂದ್ರೆ ಜಾಸ್ ಹಸಿಲ್ವುಡ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿದ್ದು. ಸೊ ಗೈಸ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮಗೆ ಫಿಲ್ ಸಾಲ್ಟ್ ಅವರು ಆಡ್ತಾರೆ, ಜಕೋಬ್ ಬೆಥೆಲ್ ಅವರು ರಿಟರ್ನ್ ಹೋಗ್ತಾರೆ, ನುಂಗಿ ನಿಂಗಿಡಿ ಅವರು ಕೂಡ ರಿಟರ್ನ್ ಹೋಗ್ತಾರೆ. ಡೈರೆಕ್ಟ್ ಪ್ಲೇಯಿಂಗ್ ಲೆವೆನ್ ಆಡ್ಸಕ್ ಹೋಗ್ಬೇಡಿ, ನವೀನಾ ತುಷಾರ್ ಅವ್ರನ್ನೇ ಆಡಿಸಿ ನನ್ನ ಪ್ರಕಾರ ಅಂತ ಅನ್ಸಿದೆ. ಯಾಕೆಂತಂದ್ರೆ ನಮಗೆ ಪ್ಲೇಯಿಂಗ್ ಫುಲ್ ಪ್ಲೇ ಆಫ್ ಫೈನಲ್ ವರೆಗೂ ಇರಬೇಕಲ್ವಾ ಗುರು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು.
ಎಲ್ಲ ಒಂದ್ ಕಡೆ ರಜತ್ ಪಟೀದಾರ್ ಅವ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇತ್ತು. ಫಿಂಗರ್ ಇಂಜುರಿ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಸೊ ಆಲ್ರೆಡಿ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಅವ್ರನ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅನೌನ್ಸ್ ಅಂದ್ರೆ ಅವತ್ತಿನ ಮ್ಯಾಚ್ ಆಡಿತ್ತು ಅಂತಂದ್ರೆ ಗೊತ್ತಾಗ್ತಿತ್ತು ನಮಗೆ, ಬಟ್ ಅಫಿಷಿಯಲಿ ಅದು ಆಲ್ರೆಡಿ ಗೊತ್ತಾಗಿದೆ. ಅವರೇ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗ್ತೀನಿ ಅಂತ ಮುಂಚೆ ಅನೌನ್ಸ್ ಮಾಡ್ಕೊಂಡಿದ್ರು. ನನ್ನ ಫ್ಯಾಮಿಲಿ ಮೆಂಬರ್ಗೆ ತುಂಬಾ ಪ್ರೌಡ್ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಮೇ ಬಿ ನನ್ಗನ್ಸ್ತಾ ಇರೋದು ಏನೊಂದು ಸ್ಯಾಟರ್ಡೆ ಮ್ಯಾಚ್ ನಡೀತಾ ಇದೆ ಕೋಲ್ಕತ್ತಾ ಮೇಲೆ, ಅಲ್ಲಿ ಲೀಡ್ ಮಾಡೋದು ಜಿತೇಶ್ ಶರ್ಮಾನೇ ಅಂತಾನೆ ಅನ್ನಿಸ್ತಾ ಇದೆ. ಸೊ ಹೋಪ್ ದಟ್ ರಜತ್ ಪಟೀದಾರ್ ಇಂಜುರಿ ಆಗದೆ ಇರಲಿ ಅಂತಾನೆ ನಾನು ಯಾವಾಗಲೂ ಕೇಳ್ಕೊಳ್ಳೋದು. ಬಟ್ ಇನ್ ಕೇಸ್ ಏನಾದರೂ ಅವ್ರು ಆಡೋಕ್ಕಾಗಿಲ್ಲ ಅಂತಂದ್ರೆ ಮೇ ಬಿ ಜಿತೇಶ್ ಶರ್ಮಾ ಅವರು ಲೀಡ್ ಮಾಡ್ತಾರೆ. ಸ್ವಸ್ತಿಕ್ ಚಿಕ್ಕಾರಾಗೋ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಹೊಸಬ್ರಿಗೆ ಚಾನ್ಸ್ ಸಿಗುವಂತ ಹೈಲಿ ಪಾಸಿಬಿಲಿಟಿ ಇದೆ. ಸೊ ಮನೋಜ್ ಬಂಡಾಗೆ ಇನ್ನೊಂದು ಚಾನ್ಸ್ ಸಿಗಬೇಕು ಅಂತ ಅನಿಸ್ತಾ ಇದೆ. ಬೆಂಗಳೂರಲ್ಲಿ ಆಡ್ತಿರೋದ್ರಿಂದ ಬೆಂಗಳೂರು ಪಿಚ್ಚು ಚೆನ್ನಾಗಿ ಗೊತ್ತಿದೆ, ಹುಟ್ಟಿ ಬೆಳೆದಂತ ಹುಡುಗ ಅವ್ರು ಅಲ್ಲೇನೆ. ಇಲ್ಲ ಅಂತಂದ್ರೆ ಮಯಾಂಕ್ ಅಗರ್ವಾಲ್ಗೂ ಚಾನ್ಸ್ ಕೊಡುವಂತ ಹೈಲಿ ಪಾಸಿಬಿಲಿಟೀಸ್ ಇದೆ. ಕೂಡ ಚೆನ್ನಾಗಿ ಪಿಚ್ ಬಗ್ಗೆ ಅರ್ತ್ಕೊಂಡಿರ್ತಾರೆ. ಸೊ ಓಪನಿಂಗ್ ಬರಕ್ಕಾಗಿಲ್ಲ ಅಂತಂದ್ರೂ ಕೂಡ ಒನ್ ಡೌನ್ ಆಡಿಸ್ಬೋದೇನೋ ಅಂತ ಅನಿಸ್ತಾ ಇದೆ. DDP ಜಾಗದಲ್ಲಿ ಅವ್ರನ್ನ ಆಡಿಸ್ಬೋದೇನೋ ಅಂತ ಅನಿಸ್ತಿದೆ. ಬಟ್ ಯೂಶಲಿ ಮಯಾಂಕ್ ಅಗರ್ವಾಲ್ ಅವರು ಪವರ್ ಪ್ಲೇ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂತಾರೆ. ಆ ಥರ ಹೊಡಿ ಪ್ಲೇಯರ್ ಅವರು. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ. RCB ಅವ್ರ ಮ್ಯಾನೇಜ್ಮೆಂಟ್ ಅವರು ಸಖತ್ ತಲೆ ಕೆಡ್ಸ್ಕೊಂಡಿರ್ತಾರೆ ಇವಾಗ ಅಂತ. ಯಾಕಂತಂದ್ರೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆ್ಯಕ್ಚುಲಿ ಇನ್ನೊಂದು ರೂಲ್ಸ್ ತೊಗೊಂಡ್ಬಂದಿದ್ದಾರೆ. ನಿಮ್ಗೆ ಏನಾದರೂ ಆ ಫಾರಿನ್ ಪ್ಲೇಯರ್ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ನೀವು ಯಾರನ್ನಾದ್ರೂ ಬೇರೆಯವ್ರನ್ನ ರಿಪ್ಲೇಸ್ ಮಾಡ್ಬೋದು, ಓನ್ಲಿ ಫಾರ್ ದಿಸ್ ಸೀಸನ್ ಅಷ್ಟೇ. ನೆಕ್ಸ್ಟ್ ಸೀಸನ್ ರಿಟೆನ್ಷನ್ ಮಾಡಂಗಿಲ್ಲ ಅವ್ರನ್ನ. ಸೇಮ್ ಹಳೆ ಪ್ಲೇಯರ್ನ ಬೇಕಾದ್ರೆ ರಿಟೆನ್ಷನ್ ಮಾಡ್ಕೊಬೋದು, ಬಟ್ ನೀವೇನು ರಿಪ್ಲೇಸ್ಮೆಂಟ್ ಮಾಡಿರ್ತೀರೋ ಆ ಪ್ಲೇಯರ್ನ ನೀವು ರಿಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಕೂಡ ಅಪ್ಡೇಟ್ಗಳು ಬಂದಿದೆ. ರೂಲ್ಸ್ ಚೇಂಜ್ ಆಗಿದೆ, ಬಟ್ ಒಳ್ಳೇದು. ಯಾಕಂತಂದ್ರೆ ಈಗ ಆಚೆಗಡೆ ಹೋದವರು ಪಾಪ ಅವ್ರು ಏನೋ ಒಂದು ತಲೆ ಇಟ್ಕೊಂಡಿರ್ತಾರೆ, ಬಟ್ ನ್ಯಾಷನಲ್ ಡ್ಯೂಟೀಸ್ ಅಂತಾನು ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಅವರು ಕೂಡ ಒಂದು ಫ್ರಾಂಚೈಸಿಗೆ ಆಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರಲ್ವಾ. ಸೊ ಅದಕ್ಕಾಗಿನೇ ಹೀಗಾಗಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಕ್ಯಾಮ್ರಾನ್ ಗ್ರೀನ್ ಮೇಲೆ ಸಖತ್ ಕಂಡಿದೆ ಗುರು. ಆಲ್ರೆಡಿ ಇಂಜುರಿಯಿಂದ 6 ಮಂತ್ಸ್ ಆಚೆ ಹೋಗಿದ್ರು. ಈಗ ಮತ್ತೆ WTC ಸೈಕಲಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಆಲ್ರೆಡಿ ಪ್ಲೇಯಿಂಗ್ ಲೆವೆಲಲ್ಲಿ ಅಂದರೆ ಒಂದು ಸ್ಕ್ವಾಡಲ್ಲಿ ಅನೌನ್ಸ್ಮೆಂಟ್ ಆದಾಗ ಇವರು ಕೂಡ ಕಾಣಿಸ್ಕೊತಾ ಇದ್ದಾರೆ. ಮೇ ಬಿ ನನಗನ್ನಿಸ್ತಾ ಇರೋದು ಕ್ಯಾಮ್ರಾನ್ ಗ್ರೀನ್ ಅವರು ನೆಕ್ಸ್ಟ್ ಮಿನಿ ಆಪ್ಷನಲ್ಲಿ ಬರ್ತಾರೆ. ಸೊ ತುಂಬ ಜನ ಕೇಳ್ಬೋದು ಕ್ವಶನ್ಸ್ನ, ಏನು ಬ್ರೋ ಲೈಕ್ ಅವ್ರು ಮತ್ತೆ ನಮ್ಮ RCBಗೆ ಆಡೋಕ್ಕಾಗಲ್ವ ಅಂತ. RCBಗೆ ಆಡ್ಬೋದು, ಬಟ್ ಹಳೆ ಥರ ಪ್ಲೇಯರ್ನ ನಾವು RTM ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರು ಇಂಜುರಿ ಆಗಿರೋದ್ರಿಂದ ನಾವು ಬಿಟ್ಟಿರೋದ್ರಿಂದ ಅವರು ಇವಾಗ ನೆಕ್ಸ್ಟ್ ಮಿನಿ ಆಪ್ಷನಲ್ಲಿ ಬರ್ತಾರೆ. ಮಿನಿ ಆಪ್ಷನಲ್ಲಿ ನಾವು ಪರ್ಚೇಸ್ ಮಾಡಬೇಕು. ನಮ್ಮ ಹತ್ರ ಪರ್ಸಲ್ಲಿ ಎಷ್ಟಪ್ಪ ಅಮೌಂಟ್ ಇರೋದು ಅಂತ ಕೇಳ್ತಾ ಇರ್ಬೋದು. ನಮ್ಮ ಹತ್ರ ಇನ್ನೊಂದು 1 ಕೋಟಿನೋ 1.5 ಕೋಟಿನೋ ಅಷ್ಟೇ ಇರೋದು. ಯಾರು ಪ್ಲೇಯರ್ಸ್ಗಳನ್ನ ಬಿಟ್ಟು ಒಂದು 5-6 ಕೋಟಿ ಇಟ್ಕೊಂಡು ಅವ್ರನ್ನ ಲೈಕ್ ಪರ್ಚೇಸ್ ಮಾಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ಅವರು ಮಿನಿಮಮ್ ಒಂದು 10 ರಿಂದ 12 ಕೋಟಿ ಮೇಲೆ ಹೋಗ್ತಾರೆ. ಯಾಕೆಂತಂದರೆ ಆ ಥರ ಆಲ್ರೌಂಡ್ರಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರೋದು. ಮೇ ಬಿ ಡೆಲ್ಲಿ ಅವರು ಇಲ್ಲ ಅಂತಂದರೆ ಚೆನ್ನೈ ಅವರು ಕಣ್ಣು ಹಾಕ್ಬೋದು. ಚೆನ್ನೈ ಅವರು ತುಂಬ ಜನ ಬಿಡೋದ್ರಿಂದ ಕ್ಯಾಮ್ರಾನ್ ಗ್ರೀನ್ ಚೆನ್ನೈಗೆ ಹೋಗುವಂಥ ಪಾಸಿಬಿಲಿಟೀಸ್ ಕೂಡ ಹೈ ಇದೆ. ಇನ್ ಕೇಸ್ ಏನಾದರೂ RCBಗೆ ಬಂತು ಅಂತಂದರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಯಾಕಂದರೆ ಬೆಸ್ಟ್ ಆಲ್ರೌಂಡರ್ಗಳು ಮಿಡಲ್ ಆರ್ಡರಲ್ಲಿ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಚೆನ್ನಾಗಿ ಆಗ್ತಾರೆ. ಮೇ ಬಿ ಅವರೊಂದು ಅವ್ರು ಇರೋದ್ರಿಂದ ನಮಗೆ ಬ್ಯಾಟಿಂಗ್ ಡೆಪ್ತು ಚೆನ್ನಾಗಿ ಬರುತ್ತೆ. ರಮಣ ಶೆಫರ್ಡು, ಟಿಮ್ ಡೇವಿಡ್, ಇವರು ಫಿಲ್ ಸಾಲ್ಟ್ ಅವರು ಸಾಕಾತಿರುತ್ತೆ ಗುರು ಕಾಂಬಿನೇಷನ್ ಮಾತ್ರ. ಎಸ್ ಗೈಸ್, ಇದಾಗಿತ್ತು ನಮ್ಮ ಒಂದು ಜಾಸ್ ಹಜರ್ಡ್ನ ಅಪ್ಡೇಟು. ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.